ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಯೋಗೀಶ್ ಕಾಮೇನಹಳ್ಳಿ. ಹಿಂದೂ ಮನೆಯ ಮೇಲೆ ಅಪ್ರಾಪ್ತ ಮುಸ್ಲಿಂ ಯುವಕರಿಬ್ಬರು ಕಲ್ಲು ತೂರಾಟವನ್ನು ಮಾಡಿದಂತಹ ಪ್ರಕರಣ ಇಡೀ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯನ್ನು ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿರ್ತಕ್ಕಂಥ ತಿಲಕ್ ಪಾರ್ಕ್ ಸಮೀಪ ಇರುವಂಥ ಸುಧಾ ಅಂತಕ್ಕಂಥ ಹಿಂದೂ ಮಹಿಳೆಯ ಮನೆಯ ಮೇಲೆ ಅಪ್ರಾಪ್ತ ಮುಸ್ಲಿಂ ಯುವಕರು 6 ಮಂದಿ ಬಂದು ಕಲ್ಲನ್ನು ತೂರಾಟ ಮಾಡಿ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಇಬ್ಬರನ್ನು ಸ್ಥಳೀಯರು ಹಿಡಿದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಹಾಗೂ BJP ಪಕ್ಷದ ಕಾರ್ಯಕರ್ತರುಗಳು ಆ ಯುವಕರುಗಳನ್ನು ಹಿಡಿದು ಥಳಿಸಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಕಲ್ಲು ತೂರಾಟವನ್ನು ಮಾಡಿದ ಹಿನ್ನೆಲೆಯಲ್ಲಿ ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಮನೆಯ ಓನರ್ ಸುಧಾ ಅಂತಕ್ಕಂಥ ಮಹಿಳೆ ಬಸವನಹಳ್ಳಿ ಠಾಣೆಯಲ್ಲಿ ತಡರಾತ್ರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಅವರು ದಲಿತ ಸಮುದಾಯಕ್ಕೆ ಸೇರಿದವರು ಅನ್ನೋ ಒಂದು ಕಾರಣದಿಂದಾಗಿ ಅವರು ಅಟ್ರಾಸಿಟಿ ಕೇಸನ್ನು ದಾಖಲಿಸಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿತಾರೆ. ಆದರೆ ಪೊಲೀಸರು ಅಟ್ರಾಸಿಟಿ ಕೇಸ್ ಬರೋದಿಲ್ಲ ಅಂತ ಒಂದು ಸಬೂಬನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಮುಖಂಡರು ಅಂದರೆ ಬಜರಂಗ ದಳದ ಹಾಸನ ವಿಭಾಗದ ಸಂಚಾಲಕ ಶ್ಯಾಮ್ ಗೌಡ ಹಾಗೂ BJPಯ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್ ಅವರು ಕೂಡ ಈ ಒಂದು ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಿಸಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿತಾರೆ. ಆ ಸಂದರ್ಭದಲ್ಲಿ ಮುಸ್ಲಿಂ ಸಂಘಟನೆಗಳ ಮುಖಂಡರುಗಳು ಹಾಗೂ SDPIನ ಮುಖಂಡರು ಸ್ಥಳಕ್ಕೆ ಧಾವಿಸಿ ಬರ್ತಾರೆ. ಈ ಸಂದರ್ಭದಲ್ಲಿ ಸಂತೋಷ್ ಕೋಟ್ಯಾನ್ ಹಾಗೂ ಶ್ಯಾಮ್ ಗೌಡ ಅವರು ಹಿಡಿದು ಪೊಲೀಸರಿಗೆ ಒಪ್ಪಿಸುವಂಥ ಸಂದರ್ಭದಲ್ಲಿ ಈ ಮುಸ್ಲಿಂ ಯುವಕರುಗಳ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಮಾಡಿರ್ತಕ್ಕಂಥದ್ದು. ಕ್ರಿಕೆಟ್ ಬ್ಯಾಟ್ ಹಾಗೂ ಹಾಕಿ ಸ್ಟಿಕ್ಗಳನ್ನು ಇಟ್ಕೊಂಡು ಅವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಅವರ ಮೇಲೂ ಕೂಡ ಒಂದು FIR ದಾಖಲಿಸಬೇಕು ಅನ್ನೋ ಒಂದು ಗಂಭೀರವಾಗಿ ಆರೋಪವನ್ನು ಮಾಡ್ತಾರೆ. ಜೊತೆಗೆ ಅವ್ರನ್ನ ಬಂಧಿಸಬೇಕು ಅನ್ನೋ ಒಂದು ಪಟ್ಟನ್ನು ಕೂಡ ಇಡ್ತಾರೆ. ಈ ಸಂದರ್ಭದಲ್ಲಿ ಎರಡೂ ಕಡೆಯವರು ಅಂದರೆ ಹಿಂದೂ ಪರ ಸಂಘಟನೆಗಳು BJPಯವರು ಮತ್ತು SDPI ಸಂಘಟನೆಯವರು ಕೂಡ ಈ ಒಂದು ಬಸವನಹಳ್ಳಿ ಠಾಣೆಯ ಮುಂಭಾಗದಲ್ಲಿ ಜಮಾವಣೆಗೊಳ್ತಾರೆ. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ಬೆಳೀತದೆ. ಇಬ್ಬರು ಕೂಡ ಪಟ್ಟನ್ನು ಹಿಡಿದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಳ್ತದೆ. ಈ ವೇಳೆಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ CT ಜಯಕುಮಾರ್ ಇರ್ಬೋದು ಹಾಗೂ ಚಿಕ್ಕಮಗಳೂರು ವಿಭಾಗದ DYSP ನಾಗರಾಜ್ ಅವರ ನೇತೃತ್ವದಲ್ಲಿ ಮೊಕ್ಕಾಮೂಡಿ ಪರಿಸ್ಥಿತಿಯನ್ನು ಶಾಂತಗೊಳಿಸಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಏನಂತಂದರೆ ಇಬ್ಬರು ಕಡೆಯವರ ದೂರುಗಳನ್ನು ಪಡೆದುಕೊಂಡು ಇಬ್ಬರ ಮೇಲೂ ಕೂಡ FIR ಪ್ರತಿ ದೂರನ್ನು ದಾಖಲಿಸಿಕೊಂಡು FIR ಮಾಡ್ತಾರೆ. ಆ ಸಂದರ್ಭದಲ್ಲಿ ಹಲ್ಲೆಗೆ ಒಳಗಾಗಿದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥ ಇಬ್ಬರು ಮುಸ್ಲಿಂ ಅಪ್ರಾಪ್ತ ಯುವಕರುಗಳನ್ನು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಚಿಕ್ಕಮಗಳೂರು ನಗರದ ಅರಳಗುಪ್ಪೆ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಎರಡೂ ಕಡೆಯವರನ್ನ ಪೊಲೀಸರು ಶಾಂತಿಯುತವಾಗಿ ಕಳಿಸುವಲ್ಲಿ ಯಶಸ್ವಿಯಾಗ್ತಾರೆ. ಬಳಿಕ ಬೆಳಗ್ಗೆ ಈ ಒಂದು ಪ್ರಕರಣ ಬೇರೆಯದ್ದೇ ಸ್ವರೂಪವನ್ನು ಪಡ್ಕೊಳ್ತದೆ. ಯಾಕಂತಂದರೆ ಯುವಕರಿಬ್ಬರು ಮಲ್ಲೇಗೌಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ತಾ ಇದ್ದಾರೆ. ಆ ಒಂದು ಯುವಕರ ಪೋಷಕರುಗಳು ನಮ್ಮ ಮಕ್ಕಳು ಪಾನಿಪುರಿಯನ್ನು ತಿನ್ನಲಿಕ್ಕೆ ಹೋಗಿದ್ರು, ಆ ಸಂದರ್ಭದಲ್ಲಿ ಇವುಗಳನ್ನು ಹೆಸರು ಕೇಳಿ ಹಲ್ಲೆಯನ್ನು ಮಾಡಿದ್ದಾರೆ. ಮುಸ್ಲಿಂ ಸಮುದಾಯದವರು ಅನ್ನೋ ಒಂದು ಕಾರಣಕ್ಕಾಗಿ ಇವುಗಳ ಮೇಲೆ ಗಂಭೀರವಾಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ನಮ್ಮ ಮಕ್ಕಳು 16-17 ವರ್ಷಗಳ ಮಕ್ಕಳುಗಳ ಮೇಲೆ ಅಷ್ಟು ರೀತಿಯಾಗಿ ಹಲ್ಲೆಯನ್ನು ಮಾಡಲಿಕ್ಕೆ ಅವರಿಗೆ ಮನಸ್ಸು ಯಾವ ರೀತಿ ಬರ್ತದೆ? ಬಡವರ ಮಕ್ಕಳ ಮೇಲೆ ಈ ರೀತಿಯಾಗಿ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಬಡವರ ಮಕ್ಕಳ ಮೇಲೆ ಹಲ್ಲೆಯನ್ನು ಮಾಡುವಂಥವ್ರ ಮೇಲೆ ಯಾಕೆ ಕ್ರಮ ಆಗೋದಿಲ್ಲ? ಅವರು ಯಾರೇ ಆಗಿ ಹಿಂದೂವೇ ಆಗಿರಲಿ ಅಥವಾ ಮುಸ್ಲಿಮೇ ಆಗಿರಲಿ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಪ್ರತಿಯಾಗಿ ಮನೆಯ ಮಾಲಕಿ ಸುಧಾ ಅವರ ಮಗ ಗಗನ್ ಅವರು ಕೂಡ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ಯಾಕಂದರೆ ಕಳೆದ 1 ವಾರದಿಂದ ನಾನು ಮತ್ತು ನನ್ನ ತಂದೆಯವರು ಇಬ್ಬರು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನನ್ನ ತಂಗಿ ಮತ್ತು ನನ್ನ ತಾಯಿ ಮಾತ್ರ ಮನೆಯಲ್ಲಿರ್ತಾರೆ. ಈ ಸಂದರ್ಭದಲ್ಲಿ ಮನೆಯ ಮೇಲೆ ಕಲ್ಲುಗಳನ್ನು ತೂರಾಟವನ್ನು ಮಾಡಿದ್ದಾರೆ. ಜೊತೆಗೆ ಮನೆಯ ಬಾಗಿಲುಗಳನ್ನು ಬಿಡಿತಕ್ಕಂಥದ್ದು, ಮನೆಯ ಹಿಂಭಾಗದ ಗೇಟನ್ನು ಕೂಡ ಓಪನ್ ಮಾಡಿದ್ದಾರೆ. ಇದು CC ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ 1 ವಾರದಿಂದಲೂ ಕೂಡ ಅವರ ಚಟುವಟಿಕೆಗಳನ್ನು ನಾವು ಗಮನಿಸಿದ್ದೀವಿ. ನಿನ್ನೆ ರಾತ್ರಿ ಕೂಡ ಊಟ ಮಾಡಿ ಕೂರ್ತಂಥ ಸಂದರ್ಭದಲ್ಲಿ ಕಲ್ಲನ್ನು ತೂರಿ ಎಸ್ಕೇಪ್ ಆಗ್ತಾಯಿದ್ರು. ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರು ಕೂಡ ನಮಗೆ ಸಪೋರ್ಟ್ ಮಾಡಿದರು. ಆದರೆ ನಮ್ಮ ಸಹಾಯಕ್ಕೆ ಬಂದಂಥ ಸಂತೋಷ್ ಹಾಗೂ ಶ್ಯಾಮ್ ಅವರುಗಳನ್ನು ಈ ಒಂದು ಪ್ರಕರಣದಲ್ಲಿ ಸುಮ್ಮನೆ ತಳುಕು ಆಗ್ತಾ ಇದ್ದಾರೆ. ನಮಗೆ ಸಹಾಯ ಮಾಡೋಕ್ಕೆ ಬಂದವರ ಮೇಲೆ FIR ದಾಖಲಿಸಿದ್ದಾರೆ, ಸುಳ್ಳು FIR ದಾಖಲಿಸಿದ್ದಾರೆ, ಒಂದು ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಸುಧಾ ಅವರ ಮಗಳು ಗಾನವಿ ಕೂಡ ಪೊಲೀಸರ ಮೇಲೆ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಯಾಕಂತಂದರೆ ಇಲ್ಲಿ ಹಾಸ್ಟೆಲ್ ಇದೆ, PGಗಳಿದೆ, ನೂರಾರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಓಡಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಸ್ಥಳದಲ್ಲಿ ಪೊಲೀಸರು ಬೀಟ್ ವ್ಯವಸ್ಥೆಯನ್ನು ಹೆಚ್ಚಿಸಬೇಕು. ಪೊಲೀಸರಿಗೆ ಕರೆ ಮಾಡಿದರೆ 1 ಗಂಟೆ ಆದರೂ ಬರೋದಿಲ್ಲ. ಇಂತಹ ಸಂದರ್ಭದಲ್ಲಿ ನಮಗೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲಿ ಸಿಗುತ್ತೆ ಅನ್ನೋ ಒಂದು ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಪೊಲೀಸರು ಈಗ ಎರಡೂ ಕಡೆಯವರ ಪ್ರತಿ ದೂರುಗಳನ್ನು ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಸುಧಾ ಅವರು ನೀಡಿದ ದೂರಿನ ಆಧಾರದ ಮೇಲೆ 6 ಮಂದಿಯ ಮೇಲೆ FIR ಮಾಡ್ಕೊಂಡಿರ್ತಕ್ಕಂಥದ್ದು.
ಈಗಾಗಲೇ ಬಸವನಹಳ್ಳಿ ಠಾಣೆಯ ಪೊಲೀಸರು 5 ಜನರನ್ನ ಬಂಧನ ಮಾಡಿದ್ದು, ಇನ್ನು ಪ್ರಮುಖ ಆರೋಪಿಗಾಗಿ ಹುಡುಕಾಟವನ್ನು ನಡೆಸಿರ್ತಕ್ಕಂಥದ್ದು. ಇನ್ನು SDPI ಸಮುದಾಯದವರು ಮುಖಂಡರು ಜೊತೆಗೆ ಏನು ಮುಸ್ಲಿಂ ಸಮುದಾಯದವರು ಆ ಒಂದು ಆರೋಪಿಗಳು ನೀಡಿರ್ತಕ್ಕಂಥ ದೂರಿನ ಮೇಲೆ ಸಂತೋಷ್, ಶ್ಯಾಮ್ ಹಾಗೂ ಇತರರು ಅಂತ ಹೇಳಿ FIR ಅನ್ನು ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮೊದಲೇ ಕೋಮು ಸೂಕ್ಷ್ಮವಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಈ ಒಂದು ಕಲ್ಲಿನ ಕಿಚ್ಚು ಬೀರ್ತಕ್ಕಂಥದ್ದು ಮತ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.